ಆತನು ತನ್ನನ್ನು ಊಟಕ್ಕೆ ಕರೆದವನಿಗೆ, ಯೇಸು ಸ್ವಾಮಿಗೆ ಒಬ್ಬ ಊಟ ಕರಿತಾ ಇದ್ದಾನೆ. ಸಹ ಒಂದು ಮಾತು ಹೇಳಿದನು. ಅದೇನೆಂದರೆ ನೀನು ಮಧ್ಯಾಹ್ನದ ಊಟಕ್ಕೆ ಅಥವಾ ಸಾಯಂಕಾಲದ ಊಟಕ್ಕೆ ನಿನ್ನ ಸ್ನೇಹಿತರನ್ನಾಗಲಿ, ಗಮನ ಇಟ್ಟಿಕೊಳ್ಳೋಣ, ನಿನ್ನ ಸ್ನೇಹಿತರನ್ನಾಗಲಿ, ನಿನ್ನ ಅಣ್ಣ ತಮ್ಮಂದಿರನ್ನಾಗಲಿ, ನಿನ್ನ ಬಂಧು ಬಾಂಧವರನ್ನಾಗಲಿ, ಐಶ್ವರ್ಯವಂತರಾದ ನಿಮ್ಮ ಮನೆ ಹೋಲರಾಗಿರ್ಬೋದು, ನಿಮ್ಮ ಸಂಬಂಧಿಕರಾಗಿರ್ಬೋದು, ನೆರೆಯವರನ್ನಾಗಲಿ ಕರೆಯಬೇಡ. ಇವ್ರು ಕರೆದು ನೀನು ಊಟ ಹಾಕ್ಬೇಡ. ಒಂದು ವೇಳೆ ಅವರು ಸಹ ಪ್ರತಿಯಾಗಿ ನಿನ್ನನ್ನು ಕರೆದಾರು, ಮುಯ್ಯಾಗಿ ಏನು ಪ್ರಯೋಜನ ಇಲ್ಲ. ನೀನು ಬರ್ತಡೇ ಮಾಡಿದಾಗ ಅವ್ರು ಕರ್ಕೋಗಿ, ನೀವು ಬರ್ತಡೇ ಮಾಡಿದಾಗ ಅವ್ರು ಬಂದು ಧನ ತಿಂದಾಗ ತಿಂತಾರೆ, ಪ್ರಯೋಜನ ಏನೂ ಇಲ್ಲ. ಅವ್ರು ಬರ್ತಡೇ ಮಾಡಿದಾಗ ನೀವು ಧನ ತಿಂದಾಗ ಹೋಗಿ ತಿಳ್ಕೊಂಡು ಎಲ್ಲ ಋಣ ತೀರಿಸ್ಕೊತೀರ, ಏನು ಪ್ರಯೋಜನ ಇಲ್ಲ, ಏನು ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಏನ್ ಹೇಳ್ತಾರೆ ಮುಂದಕ್ಕೆ ಓದೋಣ. ನಿನಗೆ ಮುಯ್ಯಿಗೆ ಮುಯ್ಯಾಗು